ನಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗುವುದಿಲ್ಲ ಎನ್ನುವವರು ಹೋಗದಿರಬಹುದು, ಹೋಗುವುದೇ ಇಲ್ಲ ಎಂದವರು ಹೋಗಲೂಬಹುದು, ಹೋಗುವವರು ಹೋಗುವುದಿಲ್ಲವೋ ಹೋಗಲ್ಲ ಎಂದವರು ಹೋಗುತ್ತಾರೋ ಯಾವುದು ಈಗ ಪ್ರಸ್ತುತವಲ್ಲ. ಕಾರಣ ಅವರ್ಯಾರಿಂದಲೂ ಆ ರಾಮ ಮಂದಿರದ ಉದ್ಘಾಟನೆ ನಿಲ್ಲಲ್ಲ ಅಥವಾ ಮುಂದಕ್ಕೆ ಹೋಗಲ್ಲ. ನಿಶ್ಚಯದಂತೆ ಆಗುತ್ತೆ. ಅದರ ನಿಶ್ಚಯದ ಮುಂದಿನ ಮಗದೊಂದು ಭಾಗಕ್ಕೆ ಇವತ್ತು ಕರ್ನಾಟಕದ ಶರದೊಂದಿಗೆ ಚರಿತ್ರೆಯ ಪುಟ ಪ್ರಾರಂಭ ಆಗಿದೆ. ಆ ಪುಸ್ತಕದ ಮೊದಲನೆಯ ಅಧ್ಯಾಯದ ಮೊದಲನೆಯ ಪುಟವಾಗಿ ನನ್ನ ಲೆಕ್ಕಾಚಾರದಲ್ಲಿ ಮೊದಲನೆಯ ಪುಟದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಈ ಚರಿತ್ರೆ ಆಗುತ್ತಿರುವ ಪುಸ್ತಕದಲ್ಲಿ ಬರುವ ಅಂಶ ಏನು? ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಮರುಸ್ಥಾಪನೆಯಾಯಿತು. ಆ ಕೀರ್ತಿ ಮತ್ತು ಆ ಮೂರ್ತಿಯನ್ನು ಕೆತ್ತಿದ್ದ ಕೀರ್ತಿ ಮೈಸೂರಿನ ಒಬ್ಬ ಶಿಲ್ಪಿಗೆ ಹೋಯಿತು. ಮಂದಿರ ಲೋಕಾರ್ಪಣೆಗೆ ಇಡೀ ದೇಶವೇ ಸಜ್ಜಾಗಿದೆ. ಅಲ್ಲೊಂದು ಇಲ್ಲೊಂದು ಕೊಂಕು ಮಾತುಗಳ ಜೊತೆ ಪ್ರಾಣ ಪ್ರತಿಷ್ಠಾಪನೆಯ ಅದ್ಭುತ ಮತ್ತು ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು 2024 ನನ್ನ ಲೆಕ್ಕಾಚಾರದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ವರ್ಷವಾದೀತು ಈ ಶತಮಾನದಲ್ಲಿ. ಕಾರಣ 5 ಶತಮಾನಗಳಿಂದ ಕಾದಿದ್ದಂಥದ್ದು ಈ ಶತಮಾನದಲ್ಲಿ ಜಾರಿಗೆ ಬರ್ತಾ ಇರೋದ್ರಿಂದ 5 ಶತಮಾನದ ಹಿಂದೆ ಏನಾಯಿತು ಎಂಬುದನ್ನು ಪುಸ್ತಕದಲ್ಲಿ ಓದಿದ್ದೇವೆ ಅಷ್ಟೇ. ಆದರೆ ಇಲ್ಲಿಂದ 5 ಶತಮಾನದ ನಂತರ ಪುಸ್ತಕದಲ್ಲೇ ಓದುತ್ತಾರೆ. ಯಾವುದನ್ನು ನಾವು ಇವತ್ತು ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದೀವೋ ಅದನ್ನು. ವಿಶ್ವವ್ಯಾಪಿ ಹಿಂದೂಗಳು ಮತ್ತು ಆಸ್ತಿಕರ ಆಸಕ್ತಿ ಮಿತಿಮೀರಿ ಹೋಗ್ತಾ ಇದೆ ನನ್ನ ಲೆಕ್ಕಾಚಾರದಲ್ಲಿ. ಅದಕ್ಕೆ ಅಡೆತಡೆಯೇ ಇಲ್ಲ. ಅದು ನಿಜವಾದ ರಾಮಶಕ್ತಿ ಅಂತ ನನ್ನ ಲೆಕ್ಕಾಚಾರ. ತಡೆಯಲು ಆಗಲ್ಲ. ಅದನ್ನು ತಡೆಯಲು ಆಗುವುದಾಗಿದ್ದರೆ ಅದನ್ನು ಬಹು ದೀರ್ಘಕಾಲದ ಹಿಂದೆ 3 ದಶಕದ ಹಿಂದೆಯೇ ತಡೆಯುತ್ತಿದ್ದರು. ಅದು ತಡೆಯಲು ಆಗಲ್ಲ. ಶಕ್ತಿ ಹಾಗಿರುತ್ತೆ. ಹಾಗಾಗಿ ಕಾಯ್ತಿದ್ದಾರೆ. ಲೋಕಾರ್ಪಣೆಗೆ ಉಳಿದುಕೊಂಡಿರುವುದು 8 ದಿನ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಬಹುದಾದ ಆ ಮೂರ್ತಿ ಶತಮಾನಗಳ ಕಾಲ ಕೋಟ್ಯಾಂತರ ಜನರ ದೃಷ್ಟಿಗೆ ಬೀಳಬೇಕಾದ ಮೂರ್ತಿ ಯಾವುದೆಂಬ ಕುತೂಹಲ ಇವತ್ತಿನವರೆಗೂ ಇತ್ತು. ಅಧಿಕೃತವಾಗಿ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಅಧಿಕೃತವಾಗಿ ಅದಕ್ಕೂ ತೆರೆ ಬಿದ್ದಾಯಿತು. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ಚಂಪಕ್ ರೈ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರಕಾರ ಕರ್ನಾಟಕದ ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕಾದ ವಿಚಾರ ಏನೆಂದರೆ ಮೈಸೂರಿನ ವಾಸ್ತುಶಿಲ್ಪಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ನಿರ್ಮಿಸಿರುವ ರಾಮಲಲ್ಲಾ ವಿಗ್ರಹವನ್ನು ಟ್ರಸ್ಟ್ ಅಂತಿಮಗೊಳಿಸಿದೆ. ಜನವರಿ 18ರಂದು ಗರ್ಭಗುಡಿಯಲ್ಲಿ ರಾಮಲಲ್ಲಾ ವಿಗ್ರಹ ಇರುತ್ತೆ. ವಿಗ್ರಹವನ್ನು ಕೂಡ ಗರ್ಭಗುಡಿಯಲ್ಲಿ ಇಡ್ತಾರೆ ಅಂತ ಚಂಪತ್ ರಾಯ್ ಹೇಳಿದ್ದಾರೆ. ಅಂದ ಹಾಗೆ ಈ ವಿಗ್ರಹವನ್ನು ಒಬ್ಬರು ಕೆತ್ತಿರುವುದಲ್ಲ. ಬೇಲೂರು ಮತ್ತು ಹಳೇಬೀಡನ್ನು ಒಬ್ಬ ಶಿಲ್ಪಿ ಮಾಡಿದ್ದಲ್ಲ. ಸಾವಿರಾರು ಶಿಲ್ಪಿಗಳು ಅದರಲ್ಲಿ ಭಾಗವಹಿಸಿರ್ತಾರೆ. ಭಾರತ ಪಾಕಿಸ್ತಾನದ ಯುದ್ಧ ನಡೆದಾಗ ಒಬ್ಬ ಮೇಜರ್ ಜನರಲ್ ಕಾರ್ಯಪ್ಪನವರೋ ಇನ್ನೊಬ್ಬರೋ ಅಲ್ಲ, ಸಾವಿರಾರು ಯೋಧರು ಭಾಗವಹಿಸಿರ್ತಾರೆ. ಆದರೆ ಚರಿತ್ರೆಯ ಪುಟಗಳು ನೆನಪಿಸಿಕೊಳ್ಳುವುದು ಒಬ್ಬೊಬ್ಬರನ್ನು. ಅಮರ ಶಿಲ್ಪಿ ಜಕಣಾಚಾರಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ಇದು ಹಾಗೆ ಒಬ್ಬರು ಶಿಲ್ಪಿ ಅಲ್ಲ ರಾಮ ಮಂದಿರದ ನಿರ್ಮಾಣವನ್ನು ಮಾಡಿರುವುದು. 100 ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ ಅದರೊಳಗಡೆ. ಅದರಲ್ಲೂ ಮೂಲ ಮೂರ್ತಿಯ ಕೆಲಸವನ್ನು 3 ಮಾಡಿದ್ದಾರೆ. ಆ ಪೈಕಿ ಒಂದು 2 ಕರ್ನಾಟಕದ್ದೇ, ಇನ್ನೊಂದು ಉತ್ತರ ಭಾರತದವರದ್ದು. ಅದು ವೈಟ್ ಸ್ಟೋನು ಮಾರ್ಬಲ್ ಸ್ಟೋನಲ್ಲಿ, ಇವೆರಡು ಕಪ್ಪು ಶಿಲೆಗಳು ಅಥವಾ ಕೃಷ್ಣ ಶಿಲೆ ಅದರಲ್ಲಿ ಮಾಡಿದ್ದಂಥದ್ದು. ಅದರಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮೈಸೂರಿನ ಈ ವಿಗ್ರಹವನ್ನು. ಇದನ್ನು ಪಬ್ಲಿಕ್ ಟಿವಿ ಜನವರಿ 1ನೇ ತಾರೀಕೇನೋ ವರದಿ ಮಾಡಿತ್ತು. ವರದಿ ಈಗ ನಿಜವಾಗಿದೆ ಅಂತ ಅವತ್ತು ಅದನ್ನು ಹಾಕಿದ್ದಂಥ ನನ್ನ ಸಹೋದ್ಯೋಗಿ ಯಾರೋ ಅತ್ಯುತ್ಸಾಹದಲ್ಲೇ ಇಲ್ಲೂ ಬರೆದಿದ್ದಾರೆ. ಇಲ್ಲ ಅಂತ ನಾನು ಹೇಳಿಲ್ಲ. ಮೈಸೂರಿನ ಶಿಲ್ಪಿ ಅರುಣ್, ಬೆಂಗಳೂರಿನ GL ಭಟ್, ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೆತ್ತಿದ್ರು, ವಿಗ್ರಹವನ್ನು ಮಾಡಿದರು. ಅದರಲ್ಲಿ ಇವ್ರದ್ದು ಆಗಿರೋದು ಸಹಜ. ಯಾರಿಗಾದ್ರೂ ಅದು
ಊಹೆಗೆ ನಿಲುಕದ ವಿಚಾರ ಅದು ನನ್ನ ಲೆಕ್ಕಾಚಾರದಲ್ಲಿ. ಅದು ಊಹೆಗೆ ಸಿಕ್ಕಲ್ಲ ಹೌದು. ಆ ವಿಚಾರ. ಕಾರಣ ಇವತ್ತು ಅದು ಒಂದು ಇನ್ನೊಂದು ಮೂರ್ತಿಯ ರೂಪದಲ್ಲಿ ಕಾಣಿಸ್ತಾ ಇರ್ಬೋದು, ಆದರೆ 100 ವರ್ಷಗಳು ಕಳೆದ ನಂತರ ಅದು ನಂಬಿಕೆಯ ಕೇಂದ್ರ ಸ್ಥಾನವಾದಾಗ ಅದರ 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 ಪ್ರಾಮುಖ್ಯತೆ ಅರಿವಾಗತ್ತಾಗ. ಇವತ್ತು ಗೊತ್ತಾಗಲ್ಲ ಯಾರಿಗೂ. 5 ವರ್ಷದ ಬಾಲಕನ ರೂಪದಲ್ಲಿರುವಂತಹ ಶ್ರೀರಾಮಚಂದ್ರನ ವಿಗ್ರಹವನ್ನು, ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಧನುರ್ಧಾರಿ ರೂಪದ ವಿಗ್ರಹ. ಹಾಗೆ ನೋಡಿದರೆ ಮೂಲ ಸ್ಥಾನದಲ್ಲಿ, ಅಂದರೆ ವಿವಾದಿತವಾಗಿದ್ದಂಥ ಸ್ಥಳದಲ್ಲಿ ಇದ್ದಂಥದ್ದು ಕುಳಿತುಕೊಂಡಿದ್ದ ರಾಮ ಈಗಿದು ನಿಂತಿದೆ ವಿಗ್ರಹ, ಅಂದರೆ ಆ ಪೋಶ್ಚರಲ್ಲಿದೆ ಅಂತ ಹೇಳುತ್ತಿದ್ದಾರೆ. ಯಾರಿಗೂ ಗೊತ್ತಿರಲ್ಲ ನನ್ನ ಪ್ರಕಾರ ಇದೆ. ಯಾಕಂದರೆ ಇದನ್ನು ನೋಡಿರೋದು ಆ ಟ್ರಸ್ಟಿನ ಸದಸ್ಯರು ಯಾರ್ಯಾರೋ ಇದನ್ನು ಅಂತಿಮಗೊಳಿಸಲು ಮತ್ತು ಶಿಲ್ಪಿ. ಇನ್ಯಾರು ನೋಡಿಲ್ಲ ಇದನ್ನ, ಅವ್ರಿಗೆ ಗೊತ್ತಿರೋದು. ಬಟ್ ಗೊತ್ತಾಗಿರುವ ಮಾಹಿತಿ ಎಂದಿನಂತೆ ಪತ್ರಿಕೋದ್ಯಮ. ಹಾಗಾಗಿ ಕಮಲದಂತಹ ಕಣ್ಣು, ತುಟಿಯಲ್ಲಿ ಲಾಸ್ಯ, ಬೆಳದಿಂಗಳಂತೆ ಹೊಳೆಯುವ ವದನ. ಬೆಳದಿಂಗಳಂತೆ ಹೊಳೆಯುವ ವದನ. ವಿಗ್ರಹ ಕೃಷ್ಣಶಿಲೆಯಲ್ಲಿದೆ, ಆದರೆ ಕೃಷ್ಣಶಿಲೆಯಲ್ಲಿರುವ ವಿಗ್ರಹದಲ್ಲಿ ಬೆಳದಿಂಗಳನ್ನು ನೋಡ್ತಾ ಇದ್ದಾರೆ ಜನ. ಕಮಲದ ಮೇಲೆ ಕುಳಿತುಕೊಂಡಿರುವ ಭಂಗಿ, ಕಮಲದ ಮೇಲೆ ಕುಳಿತಿರುವ ಅಥವಾ ನಿಂತಿರುವ ಭಂಗಿ, ಕುಳಿತಿರುವ ಅಂತಲೇ ಹೇಳ್ತಿದ್ದಾರೆ. ಹಂಗ ಕೂತಿರೋದೇ ಇಲ್ಲೂ ಈ ಸರಿನೂ. ಅದು ಒಟ್ಟು ಎಲ್ಲ ಸೇರಿ 4 ಅಡಿ 4.25 ಅಡಿ ಬರ್ಬೋದು ಅಂತಿದ್ದಾರೆ. ಒಟ್ಟೆಲ್ಲವೂ ಸೇರಿ ಪವಿತ್ರ ಕೃಷ್ಣಶಿಲೆಯಲ್ಲಿ ನಿರ್ಮಾಣವಾಗಿದೆ. ಮೂಲ ಬಾಲರಾಮನ ವಿಗ್ರಹ 51 ಇಂಚ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಎಲ್ಲ ಸೇರಿ ನೋಡ್ಬಿಡಿ. ಯಾಕೆ ಒಂದು ವಿಗ್ರಹ ಒಂದು ದೇವಸ್ಥಾನಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ? ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಆ ವಿಗ್ರಹವೇ ನಂತರದ ದಿನಗಳಲ್ಲಿ ಆ ಸ್ಥಳದ ಮಹಿಮೆಯನ್ನು ಹೆಚ್ಚಿಸುವುದು ಅಥವಾ ಸ್ಥಳದ ಮೇಲಿನ ನಂಬಿಕೆ. ಕೆಲವು ದೇವಸ್ಥಾನಗಳಿಗೆ ಹೋಗಿ ಬಂದಾಗ, ಕೆಲವು ವಿಗ್ರಹಗಳನ್ನು ನಮ್ಮ ಜನ ನೋಡಿಕೊಂಡು ಬಂದಾಗ ಅವರಿಗೆ ಉಂಟಾಗುವ ಅನುಭೂತಿನೇ ಬೇರೆ. ವಿಗ್ರಹ ನೋಡಿದ ತಕ್ಷಣ ಅದು ಬೇರೆ, ಆ ಅನುಭೂತಿನೇ ಬೇರೆ, ಅದು ಆ ಅನುಭವವೇ ಬೇರೆ, ಅನುಭೂತಿಯೇ ಬೇರೆ. ಅದು ನೂರಾರು ವಿಗ್ರಹಗಳನ್ನು ನೋಡ್ತಾ ಇರ್ತೀವಿ. ಕೆಲವು ವಿಗ್ರಹಗಳಿಗೆ ಕೆಲವು ಸ್ಥಾಪನೆ ಆಗಿರುವ ದೇವಸ್ಥಾನಗಳಲ್ಲಿರೋದಕ್ಕೆ ಶಕ್ತಿ ಇದೆ. ಪ್ರತಿ ಶುಕ್ರವಾರ ಅಥವಾ ಹಬ್ಬ ಹರಿದಿನಗಳಲ್ಲೆಲ್ಲವೂ ಅಥವಾ ದಿನಕ್ಕೆ ಎಷ್ಟೋ ಬಾರಿ ಮುಸ್ಲಿಮರು ಬಹಳ ಮಸೀದಿಗಳಲ್ಲಿ ನಮಾಜನ್ನು ಮಾಡ್ತಾ ಇರ್ತಾರೆ, ಅಥವಾ ಚರ್ಚ್ಗಳಿಗೆ ಕ್ರೈಸ್ತರು ಹೋಗ್ತಿರ್ತಾರೆ. ಹಂಗಂಗೆ ಅದು ಮಸೀದಿ ಅಲ್ಲ, ಅದು ಚರ್ಚ್ ಅಲ್ಲ, ಅಥವಾ ಇಲ್ಲಿ ಉಳಿದಿರುವ ದೇವಸ್ಥಾನವಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೇ ಪ್ರಾರ್ಥನೆ ಮಾಡುವ ಒಬ್ಬ ಮುಸ್ಲಿಮಿಗೆ ಮೆಕ್ಕಾಗೆ ಹೋದಾಗ ಆಗುವ ಅನುಭವವೇ ಬೇರೆ. ಅದು ಬೇರೆ, ಅದು ವಿಶೇಷ. ಅದು ಹಾಗೆ ಕ್ರೈಸ್ತರಿಗೆ ಇನ್ನೆಲ್ಲಿಗೋ ಹೋದಾಗ, ಜೆರುಸಲೇಮ್ಗೆ ಹೋದಾಗಲೋ ಎಲ್ಲ ಹೋದಾಗ, ಕ್ರೈಸ್ತರಿದ್ದಕ್ಕೆ ಹೋದಾಗ, ಹಾಗೆ ಕೆಲವು ಜಾಗಗಳ ಮಹತ್ವ ಆಗಿರುತ್ತೆ. ಅದಕ್ಕೆ ಬಹು ಪ್ರಮುಖವಾಗಿ ಕಟ್ಟಡ, ಇಟ್ಟಿಗೆ, ಅಲ್ಲಿ ಕಟ್ಟಿರುವ ಕಂಬಗಳು, ಆ ಕಂಬಗಳ ಕೆಳಗೆ ಹಾಸಿರುವ ನೆಲಹಾಸುಗಳು, ಅದರ ವೈಭವ ಅಲ್ಲ. ಈ ಎಲ್ಲದರ ಪ್ರಾಣ ಅಡಗಿರುವುದು ಅಲ್ಲಿ, ಅಲ್ಲಿ. ಹಾಗಾಗಿ ಕೆಲವೊಮ್ಮೆ ವಿಗ್ರಹದ ರೂಪದಲ್ಲಿ ಇಲ್ಲದಿದ್ದರೂ ಮೂರ್ತಿ ಅಥವಾ ಪೂಜೆ ಮಾಡಿಸ್ಕೊಳ್ತಾ ಇರೋಂತಹ ದೇವರಿಗೆ, ಟೇಕ್ ಫಾರ್ ಎಕ್ಸಾಂಪಲ್ ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನಲ್ಲಿ, ಸ್ಪಷ್ಟ ವಿಗ್ರಹದ ರೂಪದಲ್ಲಿ ಇಲ್ಲದೆ ಇರ್ಬೋದು. ನಂಬಿಕೆಗೆ ಕೊರತೆ ಆಗಲ್ಲ ಅದು. ಯಾಕಂದರೆ ಅಲ್ಲಿ ಮುಂದೆ ಹೋದಾಗ ಆ ಭಾವನೆಗಳೇ ಅವೆಲ್ಲವನ್ನ ಟೇಕ್ ಓವರ್ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟು ಇದು ಯಾವ ವಿಗ್ರಹ ಅನ್ನೋದು. 40 ವರ್ಷದವರು, ಮೂಲತಃ ಟೆಕ್ಕಿ, ಇದೆಲ್ಲರಿಗೂ ಗೊತ್ತಾಗೋಗಿದೆ. ಈಗ 2008 ರಾಜೀನಾಮೆ ಕೊಟ್ಟಿದ್ರು, ಮಾಡಿದ್ರು, 1000ಕ್ಕೂ ಹೆಚ್ಚು ಮಾಡಿದ್ದಾರೆ ಕೆಲಸ. ಡ್ಯಾಶ್ 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 ಅವರ ಹಿಂದೆ ಏನು ಮಾಡ್ತಾ ಇದ್ರು ಈಗೇನು ಅಂತ. ಎಸ್, ನಮ್ಮ ಕುಟುಂಬಕ್ಕೇ ಸಂತೋಷ ಆಗ್ತಾ ಇದೆ, ನನಗೂ ಸಂತೋಷ ಆಗಿದೆ, ಇಡೀ ಜಗತ್ತೇ ನೋಡ್ತಾ ಇದೆ, ಖುಷಿ ತಂದುಕೊಟ್ಟಿದೆ. ಅವ್ನು ಮಾಡಿದ್ದು ನಮಗೆ ತುಂಬಾನೇ ಖುಷಿ, ತುಂಬಾನೇ ಖುಷಿ ಆಗ್ತಾ ಇದೆ. 4 ತಲೆಮಾರು ಇದು. ತಂದೆ ತುಂಬಾನೇ ಖುಷಿ ಪಡೋರು, ಅದು ಹೇಳ್ಕೊಳ್ಳಲಾರದಷ್ಟು ಖುಷಿ ಇರೋದು ಅವ್ರಿಗೆ. ಅಂದರೆ ಹಿರಿಯರ ಆಶೀರ್ವಾದ ತುಂಬಾನೇ ಚೆನ್ನಾಗಿತ್ತು ಅವನಿಗೆ. ಕುಟುಂಬದವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವನಿಗೆ. ಇವತ್ತು ಕರ್ನಾಟಕ ನೋಡುವಂಥ ಕೆಲಸ ಮಾಡ್ತೀನಿ ಸುಮ್ಗಿರಮ್ಮ. ಮೂಲ ವಿಗ್ರಹಗಳು ದೇವಸ್ಥಾನಗಳಲ್ಲಿ ಇರುವುದಕ್ಕೆ ವಿಪರೀತವಾದ ಲಕ್ಷಣಗಳು ಇರಬೇಕು. ಮಗದೊಂದು ವಿಗ್ರಹವಾಗಿ ಕಲ್ಲಿನಲ್ಲೋ ಅಥವಾ ಚಿನ್ನದಲ್ಲೋ ಅಥವಾ ವೈಢೂರ್ಯಗಳಿಂದ ಅಲಂಕರಿಸ್ಬಿಟ್ರೆ ಆಗಲ್ಲ.
ಫಾರ್ ಎಕ್ಸಾಂಪಲ್ ಭಾಳ ಸರಳವಾದದ್ದು, ಕೆಲವು ಮೂಲ ವಿಗ್ರಹಗಳಲ್ಲಿ ಬರೀ ಕಣ್ಣೇ ಅತ್ಯಂತ ಪ್ರಭಾವಿಯಾಗತ್ತೆ, ಮುಖದ ಮಂದಹಾಸವೇ ಅತ್ಯಂತ ಪ್ರಭಾವಿಯಾಗೋಗುತ್ತೆ, ಹೌದು, ಅಥವಾ ವಿಗ್ರಹದ ಶೈಲಿ ಭಂಗಿಯೇ ಅತ್ಯಂತ ಪ್ರಭಾವಿಯಾಗೋಗುತ್ತೆ, ಅದೇ ಗಮನ ಸೆಳೆಯುತ್ತೆ. ಹಾಗಾಗಿ ಅದು ಇನ್ನೊಂದು ವಿಗ್ರಹವಾಗಲ್ಲ, ನಮ್ಮ ಮನೆಗಳ ಒಳಗಡೆನೂ ಇಟ್ಕೋತೀವಿ ನಾವು. ಹೌದು, ಸುಮ್ಮನೆ ಗಣೇಶಂದೊಂದು ವಿಗ್ರಹ ಶೋಕೇಸ್ ಹತ್ರ ಅಲ್ಲೆಲ್ಲ ಒಂದು ಇಲ್ಲೊಂದು ಇಡ್ತೀವಿ, ಎಲ್ಲವೂ ಹಾಗೆ ಆಗುತ್ತೆ ಅನ್ಸಕ್ಕಾಗಲ್ಲ. ಅದು ಒಂದು ವಿಗ್ರಹಕ್ಕೆ ಆ ಶಕ್ತಿ ಇರಬೇಕು, ಅದನ್ನು ಕೆತ್ತಿದ ರೀತಿ ಹಾಕಿರಬೇಕು ಅಥವಾ ಮಾಡಿದ್ದ ರೀತಿ. ಎರಡನೇದು ಆ ಸ್ಥಳನೂ ಹಾಗೆ ಇರಬೇಕು, ಸ್ಥಳ ಮಹಿಮೆ. ಇದೆರಡೂ ಸೇರ್ಕೊಳ್ಳೋದ್ರಿಂದ ಬಹುಶಃ ಇದು ಅವರ ಕುಟುಂಬಕ್ಕೂ ಕರ್ನಾಟಕಕ್ಕೂ ನನ್ನ ಲೆಕ್ಕಾಚಾರದಲ್ಲಿ ನಾವು ಸದಾ ಕಾಲ ಹೇಳ್ತಿದ್ದೀವಿ, ಇದು ಕಲೆಗಳ ಬೀಡು. ಹೌದು, ಕರ್ನಾಟಕ ಏನು ಕಲೆಗಳ ಬೀಡು ಹೌದು ಅಲ್ವಾ? ಕಲೆಗಳ ಬೀಡಿನಿಂದ ಇದೊಂದು ಆಯಿತು ಅಂತಂದರೆ ಎಷ್ಟೋ ವರ್ಷ, ನೂರಾರು ಸಾವಿರಾರು ವರ್ಷಗಳ ಕಾಲ, ಅದು ಎಷ್ಟೆಷ್ಟು ವರ್ಷನೋ ಗೊತ್ತಿಲ್ಲ. ಯಾಕೆಂದರೆ 1000 ವರ್ಷದ ನಂತರ ಏನಾದೀತು ಅಂತ ನಮಗೇನು ಗೊತ್ತು. 500 ವರ್ಷದ ಹಿಂದೆ ಅಲ್ಲಿದ್ದ ದೇವಸ್ಥಾನವನ್ನು ಅವತ್ತಿನ ರಾಜಕಾರಣದ ಪರಿಸ್ಥಿತಿಗಳಲ್ಲಿ ಇದ್ದಂತಹ ವ್ಯಕ್ತಿಗಳು ಕೆಡವಿ ಏನೋ ಕಟ್ಕೊಂಡ್ಬಿಟ್ರು ಅಂತನೋ ಕಟ್ಟಿದ್ರು ಅಂತನೋ ಅಂದಾಗ ಅವ್ರಿಗೂ ಅನಿಸಿತ್ತೋ ಇಲ್ವೋ 400 ವರ್ಷ ಆದಮೇಲೆ ಚಕ್ರ ಹಿಂಗೆ ತೀರ್ಕೊಂಡು ಹೀಗೆ ಬರುತ್ತೆ ಅಂತ. ಹಾಗೆ ನಮಗೂ ಗೊತ್ತಿಲ್ಲ 1000 ವರ್ಷದ ನಂತರ ಏನಾಗಬಹುದು ಅನ್ನೋದು. ಆದರೆ ಸದ್ಯಕ್ಕಂತೂ ಅಳಿಸಾಕಕ್ಕಾಗಲ್ಲ, ಅಷ್ಟು ಮಾತ್ರ ನಿಜ. ಈ ಸಂದರ್ಭವನ್ನು ಹಂಚ್ಕೊಳ್ಳೋಕ್ಕೆ ಅವ್ರ ಶಿಲ್ಪಿಯಾಗಿರೋ ಅವರೇ ಇದ್ದಿದ್ದರೆ ಚೆನ್ನಾಗಿರೋದು. ಬಹುಶಃ ಅವ್ರಿಗೆ ಇದೆಲ್ಲ ಉದ್ಘಾಟನೆ ಆಗುವವರೆಗೆ ಮಾತನಾಡುವುದು ಬೇಡ ಸೂಚನೆ ಇರಬಹುದೇನೋ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನೋ ಐಡಿಯಾ. ಯಾಕಂದರೆ ಕೆಲವು ಕಲಾ ಪ್ರಕಾರಗಳಲ್ಲಿ ಮತ್ತು ಶಿಲ್ಪಶಾಸ್ತ್ರದಲ್ಲಿ ಕೆಲವು ವಿಗ್ರಹಗಳನ್ನು ಕೆತ್ತನೆ ಮಾಡುವವರು ಅದನ್ನು ಮಾಡುವವರೆಗೂ ಮಾತನಾಡುವುದಿಲ್ಲವೆಂದು, ಬೇರೆಯವರನ್ನು ನೋಡುವುದಿಲ್ಲವೆಂದು, ಬಾಹ್ಯ ಪ್ರಪಂಚದ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ ಅನ್ನೋದನ್ನು ನಾನು ಓದಿದ್ದೀನಿ. ಅಂದರೆ ಯಾವಾಗಲೂ ಹಳೆಯದರಲ್ಲಿ ಅದು ಒಂದು ವ್ರತದ ರೀತಿಯಲ್ಲಿ, ವ್ರತವೇ ಅದು ಹಾಗೆ. ಹಾಗಾಗಿ ಅವ್ರು ಇಲ್ಲ ನಮ್ಮ ಜೊತೆ ಈಗ ಮಾತಾಡೋಕ್ಕೆ, ಅವ್ರ ಕೈಗೆ ಸಿಕ್ಕಿಲ್ಲ ನಮಗೆ. ಆದರೆ ನಮ್ಮ ಕೈಗೆ ಸಿಕ್ಕಿರೋದು ಯಾರು? ನೆಕ್ಸ್ಟ್ ಅರ್ಧಾಂಗಿ. ಬಿಹೈಂಡ್ ದಿ ಸಕ್ಸಸ್ ಆಫ್ ಎವರಿ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತ ಯಾರೊಬ್ರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಅವ್ರನ್ನ ಹಿಡ್ಕೊಳ್ಳೋಣ. ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಮೈಸೂರಿನಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಿಮಗೊಂದು ನಮಸ್ಕಾರ ವಿಜೇತಾ. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ ಸರ್. ಚೆನ್ನಾಗಿದ್ದೀನಿ ಅಂದರೆ ಏನು ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ? ಖುಷಿಯಾಗಿದ್ದೀವಿ. ತುಂಬ ಒಂಥರ ಸಾರ್ಥಕತೆ ಫೀಲಿಂಗ್ ಆಗ್ತಾ ಇದೆ. ಒಂಥರ ಏನೋ ಪುಣ್ಯ ಮಾಡಿದ್ದೀವಿ ಈ ಸ್ಥಾನದಲ್ಲಿ ಇವಾಗ ಇರೋದಕ್ಕೆ ಅಂತ ಅನಿಸ್ತಾ ಇದೆ ಸರ್. ಈ ನಿಮ್ಮ ಪತಿ ಮಾಡಿದ್ದ ಈ 3 ವಿಗ್ರಹದಲ್ಲಿ ನಂದು ಆಗತ್ತೋ ಆಗಲ್ವೋ ನನ್ನ ಪತಿ ಮಾಡಿದ್ದಿದ್ದು ಅನ್ನೋ ಅನುಮಾನ ನಿಮ್ಮನ್ನು ಯಾವಾಗಲಾದರೂ ಕಾಡ್ತಾ? ಇಲ್ಲ ಸರ್, ಆ ಥರ ಯೋಚನೆನೇ ಮಾಡಿಲ್ಲ ನಾವು. ದೇವ್ರಿಚ್ಛೆ ನಮಗೆ ಇಲ್ಲಿವರೆಗೂ ಹುಡ್ಕೊಂಡು ಬಂದು ನಮಗೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ಇದು ಸಂಬಂಧ ಇರಬೇಕು ಅಥವಾ ಏನೋ ಒಂದು ಸೂಚನೆ ಇರಬೇಕು ಅಂತಲೇ ತಿಳ್ಕೊಂಡು ಕೆಲಸ ಮಾಡಿದ್ದು ಸರ್. ಎಲ್ಲ ಥರ ರಿಸರ್ಚ್ ಮಾಡಿ ಎಲ್ಲ ಥರ ಅವ್ರ ತಂದೆಯಿಂದ ಬಂದಿರೋ ನಾಲೆಡ್ಜ್ನ ಅವರು ಸರಿಯಾಗಿ ರೀತಿಯಲ್ಲಿ ಉಪಯೋಗಿಸಿ ನೀಟಾಗಿ ಕೆಲಸ ಕಲ್ತು ಪ್ರತಿಯೊಂದು ಡೀಟೇಲನ್ನು ಒಂದು ಮಿಸ್ ಮಾಡದೇದಂಗೆ ಮಾಡಿದ್ದಾರೆ ಸರ್. ಹೇಗಿದೆ ಅದು ನೋಡೋಕ್ಕೆ? ಚೆನ್ನಾಗಿದೆಯಾ? ನೀವು ನೋಡಿದ್ದೀರಾ? ವಿಡಿಯೋ ಕಾಲಲ್ಲಿ ನೋಡಿದ್ದೀವಿ ಸರ್. ತುಂಬ ಅದ್ಭುತವಾಗಿದೆ. ನೋಡಿದ್ರೆ ಕಣ್ ತುಂಬ ಬರ್ತದೆ. ಮತ್ತು ದೇವರೇ ಸಾಕ್ಷಾತ್ ನಮ್ಗೆ ದರ್ಶನ ಕೊಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ? 51 ಇಂಚ್ ಇದೆ ಸರ್. 51 ಇಂಚ್ ಇದೆಯಾ? ಕಣ್ಣು ಹೆಂಗಿದೆ? ಕಣ್ಣು ಯಾಕಂದರೆ ವಿಜೇತಾ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಶ್ರೀರಾಮಚಂದ್ರನ ವಿಗ್ರಹಕ್ಕೆ ಒಂದು ವಿಶೇಷವಾದ ಲಕ್ಷಣ ಇರಲೇಬೇಕಾದೀತು. ಯಾಕಂದರೆ ಒಂದು ರೀತಿ ಪರಿಪೂರ್ಣತೆಯ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅದು. ಅಂದರೆ ಅವನ ಭುಜಗಳು, ಅವನ ಮುಖ, ಅವನ ಕಣ್ಣು,
ಇವೆಲ್ಲ ಹೀಗೀಗೆ ಇರಬೇಕು, ಅವೆಲ್ಲವುಗಳ ಒಟ್ಟೇ ಶ್ರೀರಾಮಚಂದ್ರನ ವಿಗ್ರಹ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಬಂದುಬಿಟ್ಟಿದೆ. ಹಾಗಾಗಿ ಇದು ಹೇಗಿದೆ, ಚೆನ್ನಾಗಿದೆಯಾ, ಹೇಗಿದೆ? ನೀವು ಹೇಳಿದ ಎಲ್ಲ ಗುಣಗಳು ಇದೆ ಸರ್, ಎಲ್ಲ ಗುಣ ಒಂದು ಬಿಡದೆ ಇದೆ. ನೀವು ನೋಡಿದ್ರೆ ನಿಮ್ಗೆ ಹೇಗೆ ಮನ್ಸು ಅನಿಸ್ತದೆ. 5 ವರ್ಷದ ಬಾಲಕನ ರೂಪದಲ್ಲಿ ಇರುವಂತಹ ಈ ವಿಗ್ರಹದಲ್ಲಿ ನಾನು ಹೇಳಿದ್ದ ಈ ಗುಣಗಳೆಲ್ಲ ಬಂದಿದೆ ಅಂತ ನಿಮ್ಗೆ ನಂಬಿಕೆ ಇದ್ದರೆ ನಾನು ನಂಬಿಕೆಯಲ್ಲಿ ಒಪ್ಕೊಂಡ್ಬಿಡ್ತೀನಿ ಅದನ್ನೀಗ. ಖಂಡಿತ ಸರ್. 2008ರಲ್ಲಿ ಅವರು ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಾಗ ನಿಮ್ಮಿಬ್ಬರದು ಮದುವೆ ಆಗಿರಲಿಲ್ವಾ? ಇದು ನಾವು 2012ರಲ್ಲಿ ಮದುವೆ ಆಗಿದ್ದು ಸರ್. ಅಂದರೆ ಅವರು ಈ ಕೆತ್ತನೆ ಕಾರ್ಯವನ್ನು ಮಾಡುವುದನ್ನು ಒಪ್ಪಿಯೇ ನೀವು ವಿವಾಹವಾದ್ರ? ಹೌದು ಸರ್. 2006ರಿಂದ ನಮಗೆ ಅವರು ಪರಿಚಯ ಸರ್. ಅವರು ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ ಸರ್. ಕೆಲಸ ಬಿಟ್ಟಾಗ ಇಂಥ ವ್ಯಕ್ತಿನ ಮದುವೆ ಆಗ್ಬಿಟ್ನಲ್ಲಪ್ಪ ಅಂತ ಅನ್ನಿಸ್ತಾ? ಇಲ್ಲ ಸರ್, ಯಾವತ್ತೂ ಅನಿಸಿಲ್ಲ. ನೀವೆಂತವ್ರಿ, ಎಲ್ಲ ಹೆಣ್ಮಕ್ಳು ಗಂಡ ಕೆಲಸ ಬಿಟ್ಟರೆ ಅಂತವ್ರು ಗಲಾಟೆ ಮಾಡ್ತಾರೆ, ನೀವು ಒಳ್ಳೆ ಇದೆ ಇಲ್ಲ ಅಂತೀರಿ. ಇಲ್ಲ ಸರ್, ಅವರೆಲ್ಲ ಗೊತ್ತು. ನಾನು ಆ್ಯಕ್ಚುಲಿ ಈ ಕೆಲಸನೇ ಮುಂದುವರ್ಸ್ಕೊಂಡು ಹೋಗಿ ಅಂತಲೇ ಎನ್ಕರೇಜ್ ಮಾಡಿರೋದು. ಅವ್ರದ್ದು ಯಾವಾಗ್ಲೂ ನಾನು ಸಪೋರ್ಟಲ್ಲೇ ಇದ್ದಿದ್ದು ಸರ್. ಯಾವತ್ತೂ ಬೇರೆ ಮಾಡಬೇಡಿ, ಈ ಮನೆತನದ ಗೌರವ ಉಳಿಸ್ಕೊಂಡು ಹೋಗಿ, ಇದು ಕೆಲಸ ಎಲ್ಲರಿಗೂ ಬರೋದಿಲ್ಲ, ನೀವು ಅದೃಷ್ಟ ಮಾಡಿರ್ಬೇಕು, ಅದಕ್ಕೆ ನಿಮಗೆ ಇಷ್ಟೊಂದು ಕಲೆ ತುಂಬಿ ಬಂದಿರೋದು ಅಂತ. ಎಲ್ಲ ಹೆಂಗಸರು ಗಲಾಟೆ ಮಾಡ್ತಾರೆ, ಕೆಲಸ ಬಿಡ್ತೀವಿ ಅಂದರೆ ಗಂಡಸರು ಹುಷಾರು ಅಂತ. ನೀವು ಬಿಡಿಸ್ತಾ ಇದ್ದೀರಲ್ರಿ, ನೀವೆಂತವ್ರಿ ರೀ ನೀವು? ಇಲ್ಲ ಸರ್, ಶುರು ಮಾಡಿದಾಗ ನಮ್ಮ ಹತ್ರ ಏನೂ ಇದ್ದಿಲ್ಲ ಸರ್. ಬಹಳ ದೀರ್ಘಕಾಲದ ನಾನು ನಿಮ್ಮ ಕೆತ್ತನೆ ಮಾಡುವ ಜಾಗಕ್ಕೆ ಒಮ್ಮೆ ಭೇಟಿ ಕೊಟ್ಟಿದ್ದೀನಿ, ಭಾಳ ದೀರ್ಘಕಾಲದ ಹಿಂದೆ, ಈಗಲ್ಲ ತುಂಬ ಹಿಂದೆ ಒಮ್ಮೆ ಬಂದಿದ್ದೀನಿ ಅಲ್ಲ ನಾನೊಂದ್ಸರಿ ಏನನ್ನು ನೋಡೋಕ್ಕೆ ಅಂತ. ಬಟ್ ಆಗಲೂ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗ್ಬಿಡ್ಬೋದು ಅಂತ, ನನಗೂ ಅನಿಸಿರಲಿಲ್ಲ. ಈಗೇನು ಅನ್ಸುತ್ತೆ, ಊರಲ್ಲಿರೋರೆಲ್ಲ ಫೋನಾ? ಎಲ್ಲರೂ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಸರ್. ಎಲ್ಲರದು ವಿಶಸ್ಸು ಮತ್ತು ಎಲ್ಲರೂ ಹೇಗೆ ಒಂಥರ ನಮಗೆ ಒಂಥರ ಸೆಲೆಬ್ರಿಟಿ ಫೀಲಿಂಗ್ ಆಗ್ತಾಯಿದೆ ಸರ್. ಯು ಆರ್ ಎ ಸೆಲೆಬ್ರಿಟಿ, ಅದರಲ್ಲೇನು ತಪ್ಪೇನಿಲ್ವಲ್ಲ. ಯಾಕೆ ಸೆಲೆಬ್ರಿಟಿ ಅಂತಂದರೆ, ಮೂರ್ತಿಯನ್ನು ಮಾಡುವವನ ವ್ಯಕ್ತಿನ ಮಾಡುವುದಕ್ಕೆ ಪ್ರೇರೇಪಿಸಿ ಮತ್ತು ಮಾಡಲು ಜಾಗ ಮಾಡಿಕೊಟ್ಟ ಮೂರ್ತಿ ನೀವಲ್ವಾ, ಅದಕ್ಕೆ ನೀವೇ ಸೆಲೆಬ್ರಿಟಿ. ಅರುಣ್ ಯೋಗಿರಾಜ್ ಹೆಚ್ಚಿಗೆ ಮಾತಾಡ್ರೆ ಐ ಆಮ್ ಮೋರ್ ಫೇಮಸ್ ದ್ಯಾನ್ ಯು, ಗೋ ಅಂತಾನೆ ಅಲ್ವಾ? ಇಲ್ಲ ಸರ್, ಅವ್ರಿಗಿರೋದು ಅವರ ಪೇಷನ್ಸು ಮತ್ತು ಅವ್ರಿಗೆ ಕಲೆ ಬಗ್ಗೆ ಅಭಿಮಾನ ಮತ್ತು ಅವರು ಯೋಚನೆ ಮಾಡೋದು ರೀತಿ ಎಲ್ಲ ನೋಡಿದ್ರೆ ನಾವೇನೂ ಇಲ್ಲ ಸರ್. ಅವರು ಅದ್ಭುತ. ಹೋಗ್ಲಿ, ಮಾತಾಡ್ತಾರಾ ಮನುಷ್ಯ ಜಾಸ್ತಿ, ಅಥವಾ ಅದು ಕೆತ್ತನೆ ಸ್ಟಾರ್ಟ್ ಆದ ತಕ್ಷಣ ಮಾತೆಲ್ಲ ಬಿಟ್ಬಿಡ್ತಾರೋ? ಮಾತು ಅಂದರೆ ಎಷ್ಟು ಬೇಕು ಅಷ್ಟು, ಮತ್ತು ಯೋಚನೆ ಅವ್ರು ಮಾತಾಡೋದು ಲೂಸ್ ಟಾಕ್ಸ್ ಅಂತೂ ಮಾತಾಡಲ್ಲ. ನಾವು ಏನು ಲೂಸ್ ಟಾಕ್ಸ್ ಮಾತಾಡಿದ್ರೂ ಅವ್ರ ಆನ್ಸರು ಬೇರೆ ಥರನೇ ಇರ್ತದೆ. ಅಂದರೆ ತುಂಬ ಗಂಭೀರವಾಗಿ, ಗಾಂಭೀರ್ಯನೂ ಇಲ್ಲ, ಅವರು ಇದು ಹಸ್ಮುಖರಾಗೂ ಇದ್ದಾರೆ, ಮತ್ತು ಅವರು ತುಂಬ ಸಿಂಪಲ್ಲು. ಎಷ್ಟು ಲೈಫಲ್ಲಿ ಟೈಮ್ ವೇಸ್ಟೇ ಮಾಡಲ್ಲ. ಬಟ್ಟೆ ಚೂಸ್ ಮಾಡೋದಕ್ಕೆ ಕಷ್ಟ ಅಂತ ಒಂದೇ ಕಲರ್ ಬಟ್ಟೆ ಇಟ್ಕೊಳ್ಳೋದು, ಮತ್ತು ಯಾವುದು ಫಂಕ್ಷನ್ಗೆ ಹೋಗುವಾಗ ಕೈಕಾಲು ತೊಳ್ಕೊಂಡು ಬನ್ನಿ, ಇದು ಧೂಳಿದೆ ಅಂತ ಅಂದರೆ ಅದಕ್ಕೆ ಟೈಮ್ ವೇಸ್ಟ್ ಆಗ್ತದೆ ಅಂತ ಹಾಗೆ ಓಡಿ ಬರೋದು. ಎಷ್ಟೊಂದು ಸತಿ ನಾವು ಹೋದಾಗ ವಾಚ್ಮ್ಯಾನ್ ಓಪನ್ ಮಾಡಿದ್ದಿಲ್ಲ ಗೇಟು, ಆ ಥರ ಎಲ್ಲ ಆಗಿದ್ದು ಇನ್ಸಿಡೆಂಟ್ಸ್ ಇದೆ. ಆ ಥರ ನನಗೆ ಒಂದು ಕೆಟ್ಟ ಕುತೂಹಲ ಇದೆ, ನಿಮ್ಮನ್ನು ಕೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ನನಗೆ ಕೇಳಿಬಿಡ್ತೀನಿ. ಸಾಮಾನ್ಯವಾಗಿ ಶಿಲ್ಪಕಲೆಯಲ್ಲಿ ಒಂದು ಮಹಾನ್ ತ್ಯಾಗ ಇದೆ.
ಅಂದರೆ ಆ ವೃತ್ತಿಯಲ್ಲಿರುವವರ ತ್ಯಾಗ ಅದು. ಮಾಡುವ ಅದ್ಭುತವಾದ ಶಿಲ್ಪಕಲೆಗಳಲ್ಲಿ ಅದನ್ನು ಮಾಡಿದ್ದು ನಾನು ಅಂತ ಕೆಳಗಡೆ ಸೈನ್ ಹಾಕಲ್ಲ ಅವರು. ಈ ಶಿಲ್ಪಕಲೆಯಲ್ಲಿ ಅದೊಂದು ದೊಡ್ಡದು. ಚಿತ್ರಕಲೆ ಹಾಗಲ್ಲ, ಆರ್ಟಿಸ್ಟು ಸೈನ್ ಹಾಕ್ಬಿಡ್ತಾರೆ. ಒಂದು ಬಟ್ಟೆ ಮಾಡೋರು ಅಷ್ಟೇ, ಮೇಡ್ ಬೈ, ಡಿಸೈನ್ಡ್ ಬೈ ಅಂತ ಹಾಕ್ಕೊಂಡ್ಬಿಡ್ತಾರೆ. ಎಲ್ಲದರಲ್ಲೂ ಅದರದ್ದೊಂದೊಂದು ಹೆಸರಿರುತ್ತೆ. ಕೆಲವು ಎಂಜಿನ್ಗಳು, ಗಾಡಿಗಳು, ವೆಹಿಕಲ್ಗಳೆಲ್ಲ ಅವ್ರವ್ರ ಹೆಸರಲ್ಲೇ ಇರುತ್ತೆ. ಆದರೆ ಈ ಶಿಲ್ಪಕಲೆಯಲ್ಲಿ ಮಾತ್ರ ಶಿಲ್ಪಿಗಳು ತಮ್ಮ ಹೆಸರನ್ನು ಕೆತ್ತಲ್ಲ. ಅದರ ಮೇಲೆ ಕೆಳಗಡೆಯಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಡೇಟು ತಮ್ಮ ಹೆಸರನ್ನು ಕೆತ್ತಲ್ಲ. ಹಾಗಿರಬೇಕಾದ್ರೆ ಆಬ್ವಿಯಸ್ಲಿ ಈ ಶಿಲ್ಪದಲ್ಲಿ ಅಂಥದ್ದು ಯಾವುದೇ ಮಾಹಿತಿ ಕುರುಹು ಇರಲ್ಲ. ಇವರ ಹೆಸರು ನಿರಂತರವಾಗಿ ಉಳ್ಕೊಳ್ಳುತ್ತೆ ಅನ್ನೋಕ್ಕೆ ಅಲ್ಲೇನಾದರೂ ಒಂದು ಕಡೆ ಎಲ್ಲಾದರೂ ಮೆನ್ಷನ್ ಇರುತ್ತಾ? ದೇವಸ್ಥಾನದ ಸುತ್ತಮುತ್ತಲಲ್ಲಿ, ಗರ್ಭಗುಡಿ ಒಳಗಡೆ ಅಲ್ಲ ನಾ ಕೇಳ್ತಾ ಇರೋದು. ಅದು ಆ ಇನ್ಸಿಡೆಂಟ್ಸ್ ಎಲ್ಲ ತುಂಬ ಕಮ್ಮಿ ಸರ್. ರೆಕಗ್ನಿಷನ್ ಅಂತೂ ಇರೋದಿಲ್ಲ. ಕೆಲವರು ಹಾಕ್ಸ್ತಾರೆ, ಕಲ್ಲಲ್ಲಿ, ಗ್ರೆನೈಟಲ್ಲಿ ಕೆತ್ತಿರೋರ ಹೆಸರು ಹಾಕ್ಸ್ತಾರೆ. ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಹಾಕಿಲ್ಲ ನಾನು ನೋಡಿದಾಗೆ. ಮತ್ತು ಕೆಲವು ಸತಿ ಇವ್ರು ಮಾಡಿದ ವಿಗ್ರಹಕ್ಕೆ ಆಹ್ವಾನ ಪತ್ರದಲ್ಲೂ ಕೆಲವು ಸತಿ ಹೆಸರಿರಲ್ಲ. ಅಲ್ಲ, ಬೇರೆದಕ್ಕೆ ಓಕೆ, ನನಗೆ ಬೇರೆದಕ್ಕೆ ಸಮಸ್ಯೆ ಅಲ್ಲ. ಈಗಲೇ ಅಯೋಧ್ಯೆಗೆ ಯಾರು ಒಂದು 50 ವರ್ಷ ಕಳೆದ ಮೇಲೆ, 100 ವರ್ಷ ಕಳೆದ ಮೇಲೆ ಹೋದ್ರಲ್ಲಿ ಎಲ್ಲರೂ ಒಂದು ಕಡೆಯಲ್ಲಿ ಇದನ್ನು ಕೆತ್ತಿದ್ದು ಇಂತಹ ಶಿಲ್ಪಿ ಅಂತ ಜನ ಓದ್ಕೊಳ್ಳೋ ಥರ ಎಲ್ಲಾದರೂ ಇರುತ್ತಂತ ಆ ಥರ ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದು ಗೊತ್ತಿಲ್ಲ ಸರ್ ನನಗೆ. ಅದು ಏನು ಅವರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಅಲ್ಲ, ಅವ್ರು ನೋಡಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ ಆಗಲೇ, ಶಿಲ್ಪಶಾಸ್ತ್ರದಲ್ಲಿ ಶಿಲ್ಪಿಯ ಬಹುದೊಡ್ಡ ತ್ಯಾಗ ಅದೇನೆ. ಶತಶತಮಾನಗಳಿಗೆ ನೆನಪಿಗೆ ಉಳಿಯುವಂತಹ ಕೆತ್ತನೆಯನ್ನು ಕೊಟ್ಟು ತನ್ನ ಹೆಸರನ್ನು ನೆನಪಿಸಿಕೊಳ್ಳಲು ಕುರುಹನ್ನೂ ಬಿಡದೆ ಹೊರಟು ಬಿಡ್ತಾನೆ. ಹಾಗಾಗಿ ನನಗೆ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಏನಾಗುತ್ತೋ ಏನೋ. ಈಗೆಲ್ಲ ಮಾಡ್ರೆ ಅದ್ರ ಮಾಹಿತಿ ಗೊತ್ತಿಲ್ಲ ಸರ್, ನನಗೂ ಐಡಿಯಾ ಇಲ್ಲ. ಏನೋ ಒಳ್ಳೇದಾಗ್ಲಿ, ಸಂಕ್ರಾಂತಿ ದಿನ. ಬಟ್ ನಮಗೆ ಪುಣ್ಯ ಸಿಕ್ದಾಗೆ ಅನ್ಸ್ಬಿಟ್ಟಿದೆ ಇದು. ಪುಣ್ಯ ಸಿಕ್ಕಿದೆ, ಸಾವಿರಾರು ಜನ, ಲಕ್ಷಾಂತರ ಜನ ಪುಣ್ಯ ಮಾಡಿದ್ವಿ ನಾವು. ಮತ್ತೆ ಇದು ಹೋಗ್ತೀರಾ 22ನೇ ತಾರೀಕು ನೀವು ಮೇಲಿಗೆ? ನಮಗೆ ಇನ್ವಿಟೇಷನ್ ಇಲ್ಲ ಸರ್. ಕರ್ಸ್ಕೊಂಡ್ರೆ ನಾವು ಖಂಡಿತ ಹೋಗ್ತೀವಿ ಸರ್. ಆಯಿತು. ಶ್ರೀರಾಮಚಂದ್ರನನ್ನೇ ಕೆತ್ತು ಕೊಟ್ಟಿರೋರನ್ನ ಯಾರು ಕರಿಬೇಕ್ರಿ? ಅಲ್ಲ, ಪ್ರೋಟೋಕಾಲ್ ಇದೆಲ್ಲ ಸರ್, ಅದಕ್ಕೆ. ಆಗ ರಾಮನ ಮುಂದೆ ಪ್ರೋಟೋಕಾಲೇ ದೊಡ್ಡದೇ. ಆಗಲಿ ನಡೀಲಿ, ಅದು ನಡೆದೇ ಹೋಗ್ಬಿಡ್ಲಿ. ಪ್ರೋಗ್ರಾಮ್ ಮುಗಿದ್ಮೇಲೂ ಹೋಗ್ಬೋದಲ್ಲ ಸರ್? ಎಲ್ಲರೂ ಹೋಗ್ತೀವಿ ನಾವು. ಹೌದು, ಹೋಗಬೇಕು. ಪ್ರೋಗ್ರಾಮ್ ಮುಗಿದ್ಮೇಲೆ ಆದರೂ ಹೋಗಿ ಬನ್ನಿ, ಕಣ್ಣು ತುಂಬ ನೋಡ್ಕೊಂಡು ಬನ್ನಿ. ನಿಮಗೂ ನಿಮ್ಮ ಕುಟುಂಬಕ್ಕೂ, ನಿಮಗೊಂದು ಮಗ ಅಲ್ಲ, ಒಬ್ಬ ಅಲ್ಲ, ಮಗ ಇಬ್ರು ಸರ್ ಮಕ್ಕಳು. ಒಂದು ಹೆಣ್ಮಗು 8 ವರ್ಷದ್ದು, ಮತ್ತು ಮಗ 1.5 ವರ್ಷ. ಆಯಿತು, ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರ ತಾಯಿನೂ ಭಾಳ ಉತ್ಸಾಹದಲ್ಲಿ ಮಾತಾಡ್ತಿದ್ದು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ. ಸಂತೋಷ. ನಮಗೆ ಅಮ್ಮ ಅಮ್ಮ ಪಕ್ಕದಲ್ಲೇ ಕೂತಿದ್ದಾರಾ? ಸೊಸೆಗೆ ಪ್ರೊಟೆಕ್ಷನ್ ಕೊಡೋಕ್ಕೆ 9 ಗಂಟೆಗೆ ಏನೇನೋ ಮಾತಾಡಿದಾಗ ಏನೇನೋ ಹೇಳ್ಬಿಡ್ತಾರ ಮೇಲೆ ಅಂತ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ನೀವು ಅವ್ರಿಗೆ ಹೇಳ್ರಿ, ವಿಜೇತ ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾರೆ ಅಂತ ಹೇಳಿ. ಒಂದೇ ಹಾಕೊಳ್ಳಿ, ಕೇಳಿಸ್ತದೆ. ಎಲ್ಲ ಒಂದು ಕಡೆ ಹಾಕೊಳ್ಳಿ, ಕೇಳಿಸಿದ್ರಾಯ್ತು. ಸಮಾಚಾರ, ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀವಿ. ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ, ನಮಸ್ಕಾರ ಅಂತ ಹೇಳಿದೆ, ಕೇಳಿಸ್ತಾ? ಹಾಂ, ನಿಮಗೂ ನಮಸ್ಕಾರ. ಈಗ ನಮಗೂ ಎಲ್ಲ ಮೈಸೂರಲ್ಲೇ ಬೆಳೆದವ್ರಿಗೆ ಸ್ವಲ್ಪ ಹೆಚ್ಚಿನ ಮರ್ಯಾದೆ ಅಲ್ವಾ ಇನ್ಮೇಲೆ? ಎಲ್ರಿಗೂ ನಮ್ಮ ಹುಡುಗ ಸಂಕ್ರಾಂತಿ ಹಬ್ಬದಲ್ಲಿ
ತುಂಬಾ ಖುಷಿ ಕೊಟ್ಟಿದೆ. ತುಂಬ ಹೇಳ್ಕಲಾರದಷ್ಟು ಖುಷಿ ತಂದು ಕೊಟ್ಟಿದ್ದಾನೆ. ಅದೇ ಹೇಳಿದ್ದು, ನೆಕ್ಸ್ಟ್ ಟೈಮ್ ಮೈಸೂರು ಕಡೆಯಲ್ಲ ಅಯೋಧ್ಯೆಗೆ ಹೋದಾಗ ಹೇಳ್ತಾರೆ, ಏಯ್ ಯಾರು ನಮ್ಮನ್ನು ಬಿಡಲ್ಲ ಅಂತಿದ್ದವರು, ಮೂರ್ತಿ ಮಾಡಿ ಕೆತ್ಕೊಟ್ಟಿರೋದೇ ನಾವು ನಮ್ಮೂರಿಂದ ಅಂತ ಹೇಳ್ಬೋದು ನಾವು. ಹೇಳ್ಬೋದು, ಎಲ್ಲರೂ ಹೇಳ್ಕೋಬೋದು. ಭಾಳ ಸಂತೋಷಮ್ಮ. ಹಬ್ಬದ ದಿನ ಒಳ್ಳೆಯ ಸುದ್ದಿ ಸಿಕ್ಕಿದೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ, ಸಹಜವಾಗಿ ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ ಅಷ್ಟೇ ನಾನು ಹೇಳೋಕ್ಕಾಗೋದು, ಇನ್ನೇನು ಹೇಳಲಿಕ್ಕಾಗಲ್ಲ. ಆಯುಸು ಆರೋಗ್ಯ ಎಲ್ಲರನ್ನ ಕೊಟ್ಟು ಕಾಪಾಡಲಿ ಅಷ್ಟನ್ನು ಹೇಳ್ಬಿಟ್ಟಿದ್ದೀನಿ. ಆಯುಸು ಆರೋಗ್ಯ ಎಲ್ಲರನ್ನ ಕೊಟ್ಟು ಕಾಪಾಡಲಿ. ಎರಡೇ ಸಾಕಾ? ಇನ್ನೊಂದು ಬೇಡವಾ? ಆಯುಸ್ಸು ಆರೋಗ್ಯ ಎರಡೇ ಸಾಕಾ? ಇನ್ನೊಂದು ಇನ್ನೊಂದು ಬೇಡವಾ? ಐಶ್ವರ್ಯ ಬೇಡವಾ? ಆರೋಗ್ಯ ಇದ್ರೆ ಸಾಕು. ಅಯ್ಯೋ ಸುಮ್ಮನೆ ಆರೋಗ್ಯ ಇದ್ರೆ ತಾನೇ ಐಶ್ವರ್ಯ. ಹಾಂ ಆಯಿತು, ಒಳ್ಳೆಯದಾಗಲಿಮ್ಮ. ನಿಮಗೊಂದು ನಮಸ್ಕಾರ ನನ್ನ ಕಡೆಯಿಂದ. ಕರ್ನಾಟಕ ಜನರ ಪರವಾಗಿಯೂ ನೀವು ದಯಪಾಲಿಸಿದ್ದ ಮಗ ಈ ಕೆಲಸವನ್ನು ಮಾಡಿದ್ದಾನೆ. ನಿಮಗೂ ಒಂದು ನಮಸ್ಕಾರ ಎಲ್ಲ ಜನರ ಪರವಾಗಿ. ಅವರ ಶ್ರೀಮತಿಯವ್ರಿಗೂ ತಿಳಿಸಿ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ. ನಿಮಗೂ ನಮಸ್ಕಾರ. ನಿಮಗೂ ನಮಸ್ಕಾರ, ಇಬ್ಬರಿಗೂ ನಮಸ್ಕಾರ.